ಬೆಂಗಳೂರಿನ ಮಲ್ಲೇಶ್ವರಮಲ್ಲಿ ಒಬ್ಬ ಅರ್ಜುನ್ ಅಂತ ಹುಡುಗ ಇದ್ದ. ಅವನಿಗೆ ಫುಟ್ಬಾಲ್ ಪ್ಲೇಯರ್ ಆಗಬೇಕು ಅಂತ ದೊಡ್ಡ ಕನಸು ಇತ್ತು. ಆದರೆ ಮನೆಯಲ್ಲಿರುವ ಕಷ್ಟಗಳಿಂದ ಅವನಿಗೆ ಎಕ್ಸ್ಪೆನ್ಸಿವ್ ಕೋಚ್ ಮಾಡೋಕ್ಕಾಗಿಲ್ಲ. ಆದರೆ ಅವನು ಅವನ ಸ್ಪಿರಿಟ್ನ ಯಾವತ್ತೂ ಇಗ್ನೋರ್ ಮಾಡಿಲ್ಲ. ಸ್ಕೂಲ್ಗೆ ಹೋಗೋಕ್ಕೆ ಮುಂಚೆ ಬೆಳಗ್ಗೆ 6 ಗಂಟೆಗೆ ಎದ್ದು ಅವನು ಪ್ರಾಕ್ಟೀಸ್ಗೆ ಹೋಗುತ್ತಿದ್ದ. ಪ್ರಾಕ್ಟೀಸ್ ಅವನು ಹೇಗೆ ಮಾಡುತ್ತಿದ್ದ ಅಂದರೆ ಕಲ್ಲುಗಳನ್ನೆಲ್ಲ ಇಟ್ಟು ಇದೇ ಆಪೋನೆಂಟ್ ಅಂತ ಅವನು ಪ್ರಾಕ್ಟೀಸ್ ಮಾಡುತ್ತಿದ್ದ. ಮತ್ತು ಮನೆಗೆ ಬರುವಾಗ ಮನೆ ಹತ್ರ ಇರೋ ಹುಡುಗರೆಲ್ಲ ಅವನ ನೋಡುತ್ತಾ ನಗುತ್ತಿದ್ದರು. ಅದನ್ನೆಲ್ಲ ಇಗ್ನೋರ್ ಮಾಡಿ ಅವನು ಮುಂದೆ ಹೋಗುತ್ತಿದ್ದ. ಒಂದು ದಿನ ಅವನು ಪ್ರಾಕ್ಟೀಸ್ ಮಾಡುತ್ತಿರುವಾಗ ಒಬ್ಬ ಹಳೆ ಕೋಚ್ ಅರ್ಜುನನ ಪ್ಯಾಷನ್ ಮತ್ತು ಸ್ಕಿಲ್ಸ್ನ ನೋಡಿ ಇಂಪ್ರೆಸ್ ಆದರು. ಅವರು ಸೀದಾ ಅರ್ಜುನ್ ಹತ್ರ ಬಂದು, ನೀನು ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗು, ನಾನು ನ್ಯಾಷನಲ್ ಲೆವೆಲ್ ಅಥ್ಲೆಟಿಕ್ ಕೋಚ್ ಅಂತ ಹೇಳಿದರು. ಅರ್ಜುನ್ ಅವರಿಗೆ, ಸರ್, ನನ್ನ ಹತ್ರ ಬಂದು ಯಾವ ಎಕ್ಸ್ಪೆನ್ಸಿವ್ ಫೀಸ್ ಇಲ್ಲ, ನನಗೆ ಎಕ್ಸ್ಪೆನ್ಸಿವ್ ಕೋಚ್ ಮಾಡೋಕ್ಕೆ ಸಾಧ್ಯವಿಲ್ಲ ಅಂತ ಹೇಳಿದನು. ಆದರೆ ಆ ಕೋಚ್ ಅವನಿಗೆ, ನಾನು ನಿನ್ನ ಸ್ಕಿಲ್ಸ್ ಮತ್ತು ಪ್ಯಾಷನ್ನ ನೋಡಿ ನಿನಗೆ ಸ್ಕಾಲರ್ಶಿಪ್ ಫ್ರೀಯಾಗಿ ಮಾಡುತ್ತೇನೆ, ನಮ್ಮ ಅಕಾಡೆಮಿಗೆ ಜಾಯ್ನ್ ಆಗು ನೀನು ಅಂತ ಹೇಳಿದರು. ಅರ್ಜುನ್ ಖುಷಿಪಟ್ಟು ಮನೆಗೆ ಹೋಗಿ ಮನೆಯವರಿಗೆ ಹೇಳಿದನು. ಆಮೇಲೆ ಒಂದು ದಿನ ಪ್ರಾಕ್ಟೀಸ್ ಡೈಲಿ ಮಾಡುತ್ತಾ ಅರ್ಜುನ್ ಕರ್ನಾಟಕ ಸ್ಟೇಟ್ ಲೆವೆಲ್ಗೆ ಹೋಗಿದನು. ಅವನು ಅವತ್ತು ಮಾಡಿದ ಕಲ್ಲುಗಳನ್ನೆಲ್ಲ ಇಟ್ಕೊಂಡು ಪ್ರಾಕ್ಟೀಸ್ ಇವತ್ತು ಅವನ ಗೋಲ್ ಮತ್ತು ಆ್ಯಂಬಿಷನ್ ಅಚೀವ್ ಆಗಿತ್ತು. ಸೊ ಮಾರಲ್ ಆಫ್ ದ ಸ್ಟೋರಿ ಈಸ್ ಹಾರ್ಡ್ ವರ್ಕ್ ಮತ್ತು ಡಿಟರ್ಮಿನೇಷನ್ ಇದ್ದರೆ ಲೈಫಲ್ಲಿ ನಾವು ಸಕ್ಸಸ್ ಮತ್ತು ನಮ್ಮ ಗೋಲ್ ಮತ್ತು ಆ್ಯಂಬಿಷನ್ನ ಈಸಿಯಾಗಿ ಅಚೀವ್ ಮಾಡಬಹುದು. ಅರ್ಜುನ್ ಮಾಡಿದ ಹಾರ್ಡ್ ವರ್ಕ್ ಅವನ ಗೋಲ್ ಮತ್ತು ಆ್ಯಂಬಿಷನ್ಗೆ ತಲುಪಿತು.